ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. KCET 2024 ಅಪ್ಡೇಟ್ಗೆ ಸ್ವಾಗತ. ಇವಾಗಾಳೆ ನಿಮ್ಗಾಳೆ ಗೊತ್ತಿದೆ KA ಮಾಕ್ ಅಲಾಟ್ಮೆಂಟ್ ಬಗ್ಗೆ ಎಲ್ಲನೂ ಕೂಡ ನಡೀತಾ ಇದೆ. ಕೆಲವೊಂದಿಷ್ಟು ಹುಡುಗರು ನನಗೆ ಕೇಳ್ತಿದ್ರಿ, ಮಾಕ್ ಅಲಾಟ್ಮೆಂಟ್ ಏನೋ ಬಿಡ್ತಾರೆ, ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಿದ್ರಿ. ನಿಮಗೆ ಫಸ್ಟ್ ಆಫ್ ಆಲ್ ಅಂದರೆ ಕಟ್ ಆಫ್ ಬಗ್ಗೆ ಹೇಳ್ಬಿಡ್ತೀನಿ ನೋಡ್ರಿ. ಕಟ್ ಆಫ್ ಅಂದರೆ ಏನಪ್ಪ ಅಂತ ಹೇಳ್ತೀನಿ ನೋಡ್ರಿ. ಕಟ್ ಆಫ್ ಅಂತಂದರೆ ಫಸ್ಟ್ ಆಫ್ ಆಲ್ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ರ್ಯಾಂಕಿಗೆ ಬಂದು ಲಾಸ್ಟ್ ರ್ಯಾಂಕಿಗೆ ನಿಂತಿದೆ. ಫಾರ್ ಎಕ್ಸಾಂಪಲ್ ಒಂದು SC ST ಸ್ಟೂಡೆಂಟ್ಸ್ ಇದ್ದಾರೆ ಅನ್ಕೋರಿ. ಓಕೆ, SC ST ಸ್ಟೂಡೆಂಟ್ಸು ಒಂದು 5 ಜನ ಇದ್ದಾರೆ. ಆ ಕಾಲೇಜಿಗೆ ಒಂದು 5 ಜನ ಸೀಟ್ ಇದೆ. ಆ ಕಾಲೇಜ್ಗೆ ಆ ಒಂದು ಲಾಸ್ಟ್ ಅಂದರೆ 5ನೇ ಲೋ ರ್ಯಾಂಕ್ ಯಾರ್ದು ಇರುತ್ತೆ ನೋಡ್ರಿ. ಇಟ್ ಮೀನ್ಸ್ ಎಕ್ಸಾಂಪಲ್ ಆ ಕಾಲೇಜ್ 80,000ಕ್ಕೆ ಕಟ್ ಆಫ್ ನಿಂತಿದೆ ಅನ್ಕೊತೀನಿ. ಓಕೆ, ಕಟ್ ಆಫ್ 80,000ಕ್ಕೆ ನಿಂತಿದೆ ಅಂತಂದರೆ ರಿಮೈನಿಂಗ್ 4 ಸ್ಟೂಡೆಂಟ್ಸ್ ಏನಂತಂದರೆ 80,000 ಒಳಗಡೆ ಇರುತ್ತೆ ರ್ಯಾಂಕು. 5ನೇ ಸ್ಟೂಡೆಂಟ್ಸ್ 80,000ಕ್ಕೆ ನಿಂತಿದೆ ಅಂತ ಅರ್ಥ. ಸರಿನಾ? ಇದು ಯಾವಾಗ ಬಿಡ್ತಾರೆ? ಯಾಕಂದರೆ ನಿಮ್ಮ ಕಟ್ ಆಫಿಗೆ ಕೆಲವೊಂದಿಷ್ಟು ಹುಡುಗರಿಗೆ ಒಂದು ಐಡಿಯಾ ಬರುತ್ತೆ. ಕಟ್ ಆಫ್ ಅಂದರೆ ಈ ಕಾಲೇಜಿಗೆ ನಾನು ಆಪ್ಷನ್ ಎಂಟ್ರಿ ಮಾಡಿದ್ರೆ ನನಗೆ ಈ ಕಾಲೇಜಲ್ಲಿ ನನಗೆ ಸೀಟ್ ಸಿಗ್ಬೋದು ಅಂತಂದು ಒಂದು ಐಡಿಯಾ ಬರ್ತದೆ. ಬಟ್ ಅದು ಕಟ್ ಆಫ್ ಎಲ್ಲಿ ಸಿಗ್ತದೆ ಅಂತಂದು ಕೇಳ್ತಿದ್ರಿ. ಓಕೆ, ನಾನು ಇವಾಗ ಹೇಳ್ತೀನಿ ನೋಡ್ರಿ. ವರ್ಷನೂ ಕೂಡ ನಾನು ನೋಡ್ತೀನಿ ಮಾಕ್ ಅಲಾಟ್ಮೆಂಟ್ ಯಾವುದೇ ಥರನ ಅಂತ ಕಟ್ ಆಫ್ ಬರಲ್ಲ. ಓಕೆ, ಅದು ಕಟ್ ಆಫ್ ಲಿಸ್ಟ್ ಬರಬೇಕಂತಂದರೆ ಅಟ್ಲೀಸ್ಟ್ ಫಸ್ಟ್ ರೌಂಡ್ ಮುಗಿಬೇಕು. ಅಂತಂದರೆ ಫಸ್ಟ್ ರೌಂಡ್ ಮುಗಿದ್ರೆ ಫಸ್ಟ್ ರೌಂಡ್ ಕಟ್ ಆಫ್ ಲಿಸ್ಟ್ನ KAದಲ್ಲಿ ಬಿಡ್ತಾರೆ. ಅದನ್ನ ನೋಡಿಕೊಂಡು ಸೆಕೆಂಡ್ ರೌಂಡಲ್ಲಿ ಆರಾಮ್ಸಾಗಿ ನಾವು ಯಾವ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಂಗೆ ಸೀಟ್ ಸಿಗುತ್ತೆ ಅಂತ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇವಾಗಲೂ ಕೂಡ ನಾನು ಅದನ್ನೇ ಹೇಳ್ತೀನಿ. ಕೆಲವೊಂದಿಷ್ಟು ಹುಡುಗರು ಇನ್ನೂ ಕೂಡ ಕನ್ಫ್ಯೂಸಲ್ಲಿ ಇರ್ತಾರೆ. ನನಗೆ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿದ ತಕ್ಷಣ ಹೋಗಿಬಿಡ್ತೀನಿ, ಮತ್ತೆ ಏನು ಮಾಡಬೇಕು ಅಂತ ಐಡಿಯಾನು ಕೂಡ ಗೊತ್ತಾಗಲ್ಲ, ಸೆಕೆಂಡ್ ರೌಂಡ್ ಸಿಗುತ್ತಾ ಇಲ್ಲ ಅಂತಂದು ಕೆಲವೊಂದಿಷ್ಟು ಹುಡುಗರು ಹೇಳ್ತಿರ್ತಾರೆ. ಅಂಥ ಸ್ಟೂಡೆಂಟ್ಸ್ಗೆ ನಾನು ಹೇಳೋದಿಷ್ಟೇ ನೋಡಿರಿ, ಫಸ್ಟ್ ರೌಂಡ್ ಮುಗಿದ ತಕ್ಷಣ ನಿಮಗೆ ಕೆಲವೊಂದಿಷ್ಟು ಫುಲ್ ಐಡಿಯಾನು ಬರ್ತದೆ. ಓಕೆ, ಹೆಂಗಿದ್ರು ನೀವು ಕಾಲೇಜ್ ಹೋಲ್ಡ್ ಇಟ್ಕೊಂಡು ಕೂಡ ಹೋಗ್ಬೋದು. ಆ್ಯಂಡ್ ನಿಮಗೆ ಅಷ್ಟೊತ್ತಿಗೆ ನಿಮ್ಗೆ ಕಟ್ ಆಫ್ ಲಿಸ್ಟ್ ಅಂತಲೂ ಕೂಡ ಬಿಟ್ಟಿರ್ತಾರೆ. ಆ ಕಟ್ ಆಫ್ ಲಿಸ್ಟ್ ನೋಡಿಕೊಂಡು ನೀವು ಇನ್ನೊಂದು ಸರ್ತಿ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ ಬೆಟರ್ ಕಾಲೇಜ್ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿನೇ ಇರ್ತದೆ. ಸರಿನಾ? ಎಷ್ಟೋ ಹುಡುಗಿರು ನೋಡಿದ್ದೀನಿ, ಅನ್ನೋ ರ್ಯಾಂಕೇ ಚೆನ್ನಾಗಿರಲ್ಲ ರೀ. ಅಂದ್ರೆ 1.5 ಲಕ್ಷ ಗಟ್ಟಲೆ ಇರ್ತದೆ ರ್ಯಾಂಕು, ಆದರೂ ಅವ್ನಿಗೆ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿರ್ತದೆ. ಕೆಲವೊಂದಿಷ್ಟು ಹುಡುಗರಿಗೆ ರ್ಯಾಂಕು ಚೆನ್ನಾಗಿರ್ತದೆ. ಫಾರ್ ಎಕ್ಸಾಂಪಲ್ 40,000 30,000ದಲ್ಲಿ ಇರ್ತಾರೆ, ಆದರೂ ಕೂಡ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿರಲ್ಲ. ಮೀನ್ಸ್ ಇವರು ಆಪ್ಷನ್ ಎಂಟ್ರಿನ ಸರಿ ಮಾಡಿಲ್ಲ ಅಂತಂದರೆ ಅದು ಯಾವ ರೀತಿ ಸೀಟ್ ಸಿಗುತ್ತಲ್ವಾ? ಸೊ ಇದು ಇನ್ನೂ ಕೂಡ ನಿಮ್ಮ ಆಪ್ಷನ್ ಎಂಟ್ರಿ ಏನು ಮುಗಿದಿಲ್ಲ. ಓಕೆ, ಯಾಕಂದರೆ ಇನ್ನೂ ಕೂಡ ಮಾಕ್ ಅಲಾಟ್ಮೆಂಟ್ ಅದು ಜಸ್ಟ್ ನಿಮ್ಮ ಟ್ರಯಲ್. ಮಾಕ್ ಅಲಾಟ್ಮೆಂಟ್ ಬಿಟ್ಟು ಆದ ನಂತರವೂ ಕೂಡ ಏನು ಮಾಡ್ಬೋದು, ನೀವು ಚೇಂಜಸ್ ಎಲ್ಲ ಮಾಡ್ಕೋಬೋದು. ಅಂತಂದರೆ ಕಾಲೇಜಸ್ ಇನ್ನೂ ಕೂಡ ಆ್ಯಡ್ ಮಾಡಬಹುದು. ಸರಿನಾ? ಸದ್ಯಕ್ಕೆ ಒಂದು ಹೇಳೋಣ ಅಂತ ಬಂದಿದ್ದು ಇಷ್ಟೇ. ಇನ್ನೂ ಕೂಡ ಮಾಕ್ ಅಲಾಟ್ಮೆಂಟ್ ಬಿಟ್ಟಿಲ್ಲ. ಬಿಟ್ಟಾದ ತಕ್ಷಣ ಕೂಡ ಹೇಳ್ತೀನಿ. ಆ್ಯಂಡ್ ಅದೊಂದು ಹುಡುಗರು ಏನಪ್ಪ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಬಿಡ್ತಾರಾ ಇಲ್ಲ ಅಂತ ಕೇಳಿದ್ರಿ. ಅದು ನೋಡಿರಿ, ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಈ ವರ್ಷನೂ ಕೂಡ ಬಿಡಲ್ಲ. ಇನ್ ಕೇಸ್ ಬಿಟ್ಟರೆ ಬೆಟರ್. ಓಕೆ, ಯಾಕಂದರೆ ಮಾಕ್ ಅಲಾಟ್ಮೆಂಟ್ ಬಿಟ್ಟ ತಕ್ಷಣ ಕಟ್ ಆಫ್ ಬಿಟ್ಟರೆ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ರ್ಯಾಂಕಿಗೆ ಕಟ್ ಆಫ್ ನಿಂತಿದೆ ಅಂತ ಒಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಬಂದಾದ ತಕ್ಷಣ ಅಂದರೆ ಫಸ್ಟ್ ರೌಂಡ್ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ ನೀಟ್ ಅವರು ಕೂಡ ಬರ್ತಾರೆ ನಿಮ್ಮ ಜೊತೆ. ಅಂತಂದರೆ ನೀಟ್ ಅವರು ಕೂಡ ಕಂಬೈಂಡ್ ಆಗಿರೋ ಕಾರಣ ಏನಾಗ್ತದೆ ಅಂದರೆ ನಿಮ್ಮ ಒಂದು ಕಟ್ ಆಫ್ ಇನ್ನೂ ಕೂಡ ದೂರ ಹೋಗುತ್ತೆ. ಓಕೆ, ಸೊ ಹಂಗಾಗಿಬಿಟ್ಟು ಕೆಲವೊಂದಿಷ್ಟು ಹುಡುಗರು ಈಗಲೂ ಕೂಡ ನಾನು ಜಾಸ್ತಿ ನಿಮಗೆ ಒಂದು ಅಡ್ವೈಸ್ ಮಾಡ್ತೀನಿ. ಯಾಕಂದ್ರೆ ನಿಮ್ಮ ಇಷ್ಟ ಅದು, ನಾನು ಅದನ್ನೇನು ಹೇಳೋಕ್ಕಲ್ಲ. ಜಸ್ಟ್ ನನ್ನ ನಿಮ್ಮ ರೆಫರಲ್ ಏನಪ್ಪ ಅಂತಂದರೆ ನೀವು ಸಾಧ್ಯ ಆದಷ್ಟು ಫಸ್ಟ್ ರೌಂಡಲ್ಲಿ ನಿಮಗೆ ನೀವು ಅಂದ್ಕೊಂಡಿರೋ ಕಾಲೇಜ್ ಸಿಕ್ಕರೆ ಹೋಗ್ರಿ. ನಿಮಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ನಾವು ಪ್ರಿಯಾರಿಟಿ ಕೊಟ್ಟಿರೋ ಕಾಲೇಜ್ ಮೇಲ್ಗಡೆ ಇದೆಯಲ್ವಾ, ನನಗೆ 8ನೇ ಕ್ಲಾಸ್ ಸಿಕ್ಕಿದೆ, ನನಗೆ 7ನೇದು 6ನೇದು ಬೇಕಪ್ಪ ಅಂತ ಅನಿಸಿದ್ರೆ, ಸ್ವಲ್ಪನಾದರೂ ಅನಿಸಿದ್ರು ಕೂಡ ಚಾಯ್ಸ್ 2 ಕೂಡ ಒಂದು ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ರಿ. ಸಿಗೋ ಚಾನ್ಸಸ್ ಜಾಸ್ತಿನೇ ಇರ್ತದೆ. ಸರಿನಾ? ಸರಿ, ಇದಿಷ್ಟು ಹೇಳೋಣ ಅಂತ ಬಂದು. ಯಾಕಂದರೆ ಸಡನ್ನಾಗಿ ಬಿಟ್ಟ ತಕ್ಷಣ ಅಥವಾ ಅಟ್ಲೀಸ್ಟ್ ಮಾಕ್ ಅಲಾಟ್ಮೆಂಟ್ ಬಿಟ್ಟ ತಕ್ಷಣ ಕೆಲವೊಂದಿಷ್ಟು ಹುಡುಗರು ಫ್ಯಾನಿಕ್ ಆಗ್ತಾರೆ. ಸೊ ಹಂಗಾಗಿಬಿಟ್ಟು ಕೆಲವೊಂದಿಷ್ಟು ಹುಡುಗರು ಇವಾಗಲೇ ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂತ ಮಾಡಿದೆ. ಇವಾಗ ಸ್ವಲ್ಪ ನೋಟ್ ಮಾಡಿ ಇಟ್ಕೊಂತೀರಿ ಇವಾಗಲೇ. ಯಾಕಂತಂದರೆ ಸಡನ್ನಾಗಿ ಮಾಕ್ ಅಲಾಟ್ಮೆಂಟ್ ಬಿಟ್ಟ ತಕ್ಷಣ ಮಾಕ್ ಅಲಾಟ್ಮೆಂಟ್ದು ಒಂದು ಕಟ್ ಆಫ್ ಬರಲ್ಲ. ಫಸ್ಟ್ ರೌಂಡ್ ಮುಗಿದಾದ್ಮೇಲೆ ಒಂದು ಮಾಕ್ ಅಲಾಟ್ಮೆಂಟ್ದು ಒಂದು ಕಟ್ ಆಫ್ ಲಿಸ್ಟ್ ಅನ್ನೋದು ಫಸ್ಟ್ ರೌಂಡ್ ಮುಗಿದಾದ ತಕ್ಷಣ ಏನಾಗುತ್ತೆ, ನಿಮಗೆ ಒಂದು ಫಸ್ಟ್ ರೌಂಡ್ ಕಟ್ ಆಫ್ ಲಿಸ್ಟ್ ಅನ್ನೋದು ಬರ್ತದೆ. ಆ್ಯಂಡ್ ನೀಟ್ ಅವರು ಕೂಡ ನಿಮಗೆ ಫಸ್ಟ್ ರೌಂಡಲ್ಲೇ ಪಾರ್ಟಿಸಿಪೇಟ್ ಮಾಡೋ ಕಾರಣ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಕಟ್ ಆಫ್ ಲಿಸ್ಟ್ ಅನ್ನೋದು ದೂರ ಹೋಗುತ್ತೆ. ಯಾಕಂತಂದರೆ ಹೀಗೆ ನಡೆಯೋದು. ಯಾಕಂದರೆ ಈ ಸರ್ತಿ ಏನಾಗ್ತಿದೆ ಅಂತಂದರೆ ನೀಟ್ ಅವ್ರನ್ನ ಫಸ್ಟ್ ಮಾಕ್ ಅಲಾಟ್ಮೆಂಟಲ್ಲೇ ಬಿಟ್ಟಿದ್ರೆ ನಿಮಗೆ ಒಂದು ಐಡಿಯಾ ಸಿಗ್ತದೆ. ಬಟ್ 2ನೇ ಮಾಕ್ ಅಲಾಟ್ಮೆಂಟಲ್ಲಿ ನೀಟ್ ಅವ್ರು ಬರ್ತಾ ಇದ್ದಾರೆ. ಸ್ವಲ್ಪ ನಿಮಗೆ ಕ್ಲಿಯರಾಗಿ ಚಿತ್ರಣ ಸಿಗೋಲ್ಲ ಇವಾಗಲೇ. ಬಟ್ ಮಾಕ್ ಅಲಾಟ್ಮೆಂಟ್ ಬಿಡಲಿ, ಅದಾದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕಂದ್ರೆ ಇದಿಷ್ಟೇ ಇವತ್ತಿನ ಅಪ್ಡೇಟು. ಆಪ್ಷನ್ ಎಂಟ್ರಿಗೆ ನೀಟ್ ಅವ್ರಿಗೆ ಸ್ಟಾರ್ಟ್ ಆಗಿಲ್ಲ. ಮಾಕ್ ಅಲಾಟ್ಮೆಂಟ್ ಸಾಯಂಕಾಲ ಬರ್ತದೆ. ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಯಾವ ಬರ್ತದೆ? ಬರೋದಿಲ್ಲ. ಓಕೆ, ಫಸ್ಟ್ ರೌಂಡ್ ಮುಗಿದಾದ್ಮೇಲೆ ಬರುತ್ತೆ. ಸರಿನಾ? ಸರಿ, ಬಾಯ್.